ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ನಿಮ್ಮ ಅಜಯ್. ಇದು ನನ್ನ ಅನುಭವವಲ್ಲ, ನಾನು ಓದಿದ ಒಂದು ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ನಾನು ಮುಂಬೈ ನಿವಾಸಿ. ಇದು ನನಗೂ ಮತ್ತು ನನ್ನ ಪತ್ನಿಯ ತಂಗಿ ರೀನಾಳ ಮಧ್ಯೆ ನಡೆದ ಘಟನೆ. ಸುಮಾರು 1 ವರ್ಷದ ಹಿಂದೆ ರೀನಾ ನಮ್ಮ ಮನೆಗೆ ಬಂದಿದ್ದಳು. ಆಕೆಗೆ 24 ವರ್ಷ ವಯಸ್ಸು, ನೋಡಲು ಬಹಳ ಸುಂದರವಾಗಿದ್ದಳು. ನಮ್ಮಿಬ್ಬರ ನಡುವೆ ಮೊದಲಿನಿಂದಲೂ ಒಂದು ರೀತಿಯ ಸಲುಗೆ ಮತ್ತು ತಮಾಷೆಯ ಬಾಂಧವ್ಯವಿತ್ತು. ನಾನು ಆಗಾಗ ಅವಳ ಜೊತೆ ತಮಾಷೆ ಮಾಡುತ್ತಿದ್ದೆ. ಅವಳು ಸಹ ಅಷ್ಟೇ ಲವಲವಿಕೆಯಿಂದ ಉತ್ತರಿಸುತ್ತಿದ್ದಳು. ಅವಳು ಮುಂಬೈನ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಳು. ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಪತ್ನಿಯ ಆರೋಗ್ಯ ಹದಗೆಟ್ಟಿತು. ತಕ್ಷಣ ಅವಳನ್ನು ಆಸ್ಪತ್ರೆಗೆ ದಾಖಲಿಸಬೇಕಾಯಿತು. ನಮ್ಮ ಪೋಷಕರು ದೂರದಲ್ಲಿದ್ದ ಕಾರಣ ನಾನು ನನ್ನ ಅತ್ತೆಗೆ ಕರೆ ಮಾಡಿ ವಿಷಯ ತಿಳಿಸಿದೆ. ಅವರು ಮುಂಬೈನಲ್ಲೇ ಇದ್ದುದರಿಂದ ಬೇಗನೆ ಬಂದರು. ಶುಕ್ರವಾರ ಸಂಜೆ ರೀನಾ ಕೂಡ ಆಸ್ಪತ್ರೆಗೆ ಬಂದಳು. ಪತ್ನಿಯ ಬಗ್ಗೆ ಚಿಂತಿತನಾಗಿದ್ದ ನನಗೆ ಅವಳ ಬರುವಿಕೆಯಿಂದ ಸ್ವಲ್ಪ ಸಮಾಧಾನವಾಯಿತು. ವೈದ್ಯರು ಇನ್ನು 2 ದಿನಗಳಲ್ಲಿ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ್ದರು. ಅದು ನಮಗೆ ದೊಡ್ಡ ನೆಮ್ಮದಿ ತಂದಿತ್ತು. ಅತ್ತೆಯವರು ಮನೆಯಿಂದ ಅಡುಗೆ ಮಾಡಿಕೊಂಡು ಬಂದಿದ್ದರು. ಅವರು ನನ್ನನ್ನು ಮತ್ತು ರೀನಾಳನ್ನು ನೋಡಿ, ನೀವಿಬ್ಬರೂ ಮನೆಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ, ನಾನು ಇಲ್ಲಿರುತ್ತೇನೆ ಎಂದರು. ಅತ್ತೆಯವರ ಮಾತಿನಂತೆ ನಾವು ಮನೆಗೆ ಹೊರಟೆವು. ಮನೆಗೆ ಬಂದ ಮೇಲೆ ನಾವು ಹರಟಲು ಶುರು ಮಾಡಿದೆವು. ರೀನಾ ನನ್ನ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದಳು. ಏಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ ಭಾವೋ? ಅಕ್ಕ ಬೇಗ ಗುಣಮುಖಳಾಗುತ್ತಾಳೆ, ಅವಳು ಸ್ವಲ್ಪ ವೀಕ್ ಅಷ್ಟೇ ಎಂದು ಸಮಾಧಾನಪಡಿಸಿದಳು. ನಾನು ರೀನಾಳಿಗೆ ಧನ್ಯವಾದ ಹೇಳಿದೆ. ನೀನು ಮತ್ತು ಅತ್ತೆ ಬಂದಿದ್ದಕ್ಕೆ ನನಗೆ ತುಂಬಾ ಸಹಾಯವಾಯಿತು. ಇಲ್ಲದಿದ್ದರೆ ನಾನು ಒಂಟಿಯಾಗಿ ಕಷ್ಟಪಡಬೇಕಿತ್ತು ಎಂದೆ. ಅವಳು ನನ್ನ ಕೈ ಹಿಡಿದು, ಯೋಚಿಸಬೇಡಿ, ಅಕ್ಕ ಬರುವವರೆಗೆ ನಾನು ಇಲ್ಲೇ ಇರುತ್ತೇನೆ ಎಂದಳು. ರೀನಾಳ ಹಿತವಾದ ಮಾತುಗಳು ನನ್ನ ಆತಂಕವನ್ನು ದೂರ ಮಾಡಿದವು. ನಾನು ಆಫೀಸ್ ಡ್ರೆಸ್ನಲ್ಲೇ ಇದ್ದೆ. ಅವಳು ಸಹ ಪ್ಯಾಂಟ್ ಮತ್ತು ಶರ್ಟ್ ಧರಿಸಿದ್ದಳು. ನಾನು ಫ್ರೆಶ್ ಆಗಿ ಬಂದು ಸೋಫಾದ ಮೇಲೆ ಕುಳಿತೆ. ಅವಳು ನನ್ನ ಹತ್ತಿರ ಬಂದು ಕುಳಿತುಕೊಂಡಳು. ಭಾವ, ನಿಮ್ಮ ಮುಖದಲ್ಲಿ ಆ ನಗು ಮತ್ತೆ ಬರಬೇಕು, ಹೀಗೆ ಸುಸ್ತಾಗಿ ಇರಬೇಡಿ ಎನ್ನುತ್ತಾ ಒಂದು ಮುದ್ದಾದ ಸ್ಮೈಲ್ ನೀಡಿದಳು. ಅವಳ ಆತ್ಮೀಯತೆ ನನಗೆ ಹೊಸ ಚೈತನ್ಯ ನೀಡಿತು. ನಾವು ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಸಮಯ ಕಳೆಯಲಾರಂಭಿಸಿದೆವು. ಆ ರಾತ್ರಿ ಇಡೀ ಆಸ್ಪತ್ರೆಯ ಒತ್ತಡ ಮರೆತು ಹರಟೆ ಹೊಡೆದೆವು. ರೀನಾ ತನ್ನ ಕಚೇರಿಯ ತಮಾಷೆಯ ಪ್ರಸಂಗಗಳನ್ನು ಹೇಳುತ್ತಾ ನನ್ನನ್ನು ನಗಿಸಿದಳು. ಕಷ್ಟದ ಸಮಯದಲ್ಲಿ ಕುಟುಂಬದವರು ಜೊತೆಗಿದ್ದರೆ ಸಿಗುವ ನೆಮ್ಮದಿಯೇ ಬೇರೆ ಎಂದು ನನಗೆ ಅವತ್ತೂ ಅನಿಸಿತು. ಇಬ್ಬರು ಹತ್ತಿರ ಕುಳಿತು ಮನಬಿಚ್ಚಿ ಮಾತನಾಡಿದೆವು. ಅವಳು ನನ್ನ ಮೇಲೆ ತೋರಿಸುತ್ತಿದ್ದ ಕಾಳಜಿ ಮತ್ತು ಪ್ರೀತಿ ಕಂಡು ನನಗೆ ತುಂಬಾ ಸಂತೋಷವಾಯಿತು. ನಾವು ಪರಸ್ಪರ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡುತ್ತಾ ಆ ಆತ್ಮೀಯ ಕ್ಷಣಗಳನ್ನು ಮನಸಾರೆ ಆನಂದಿಸಿದೆವು. ರಾತ್ರಿ ತಡವಾಗುತ್ತಾ ಬಂತು. ರೀನಾ ನನ್ನ ಬಳಿ ಬಂದು, ಭಾವ್, ಈಗಲಾದರೂ ರಿಲ್ಯಾಕ್ಸ್ ಆಗಿದ್ದೀರಾ ಅಲ್ವಾ ಎಂದು ಕೇಳಿದಳು. ಹೌದು ಎಂದು ತಲೆಯಾಡಿಸಿದೆ. ಆ ರಾತ್ರಿ ನಮ್ಮಿಬ್ಬರ ನಡುವಿನ ಆತ್ಮೀಯತೆ ಮತ್ತಷ್ಟು ಗಾಢವಾಯಿತು. ಅವಳ ಮಾತಿನ ಚಾತುರ್ಯಕ್ಕೆ ನಾನು ಮರುಳಾಗಿದ್ದೆ. ಅವಳ ಸಹಜ ಸುಂದರ ರೂಪ ಮತ್ತು ಆ ಮಾತುಗಳು ನನ್ನನ್ನು ಆವರಿಸಿದ್ದವು. ನಿಮ್ಮಿಬ್ಬರ ನಡುವೆ ಒಂದು ವಿಶೇಷವಾದ ಭಾವನಾತ್ಮಕ ಬಂಧ ಏರ್ಪಟ್ಟಿತ್ತು. ಅದು ಕೇವಲ ಮಾತಿಗಷ್ಟೇ ಸೀಮಿತವಾಗಿರಲಿಲ್ಲ. ಆ ರಾತ್ರಿ ನಾವಿಬ್ಬರೂ ಬಹಳ ಹೊತ್ತು ಮಾತನಾಡುತ್ತಾ ಕುಳಿತೆವು. ಜೀವನದ ಏರಿಳಿತಗಳ ಬಗ್ಗೆ, ಸುಖ ದುಃಖಗಳ ಬಗ್ಗೆ ಹಂಚಿಕೊಂಡೆವು. ಕೊನೆಗೆ ರೀನಾ ತನ್ನ ಕೋಣೆಗೆ ಹೋಗುವಾಗ, ಶುಭರಾತ್ರಿ ಭಾವ, ನಾಳೆ ಅಕ್ಕನ ಜೊತೆ ಖುಷಿಯಾಗಿ ಇರೋಣ ಎಂದು ಹೇಳಿ ಹೋದಳು. ನನಗೂ ಅವತ್ತು ನೆಮ್ಮದಿಯ ನಿದ್ರೆ ಬಂತು. ಒಂದು ಕೆಟ್ಟ ಘಟನೆಯ ಮಧ್ಯೆಯೂ ಅಕ್ಕಪಕ್ಕದವರ ಪ್ರೀತಿ ಮತ್ತು ಬೆಂಬಲ ನಮಗೆ ಎಷ್ಟು ಮುಖ್ಯ ಎಂಬುದು ಅಂದು ಅರಿವಾಯಿತು. ಮರುದಿನ ಪತ್ನಿ ಗುಣಮುಖಳಾಗಿ ಮನೆಗೆ ಬಂದಾಗ ನಮ್ಮೆಲ್ಲರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಫ್ರೆಂಡ್ಸ್, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.